ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರೂಜಿ. ಈ ಒಂದು ವಿಡಿಯೋದಲ್ಲಿ ಸಂತಾನ ವಿಳಂಬ ಆಗೋದಕ್ಕೆ ಏನಾದ್ರು ದೋಷಗಳಿದ್ರೆ ಅದನ್ನ ಸುಲಭ ರೀತಿಯಲ್ಲಿ ಪರಿಹಾರ ಹೇಗೆ ನಾವು ಮಾಡ್ಕೋಬಹುದು ಅನ್ನುವಂತಹ ಒಂದು ಪರಿಹಾರನ ತಗೊಂಡು ಬಂದಿದ್ದೀನಿ. ಏನೇ ತಾವು ಹೋಮ ಮಾಡಿಸಿರ್ಬೋದು ಅಥವಾ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ಹೋಮ ಆಗ್ಲಿ ಅಥವಾ ಪೂಜೆಗಳು ಮಾಡಿರ್ಬೋದು. ಈ ಒಂದು ಸಣ್ಣ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಆ ಥರದ್ದು ಯಾವ್ದಾದ್ರು ಕ್ಲಿಷ್ಟಕರವಾದಂತಹ ದೋಷ ಇದ್ರೆ ಅದು ಪರಿಹಾರ ಆಗಿ ಯಾರು ಈ ಒಂದು ಪರಿಹಾರ ಮಾಡ್ಕೊಳ್ತಾರೆ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಬಂದು ದೇಹದಲ್ಲಿ ಆ ಸಂತಾನ ಆ ಗರ್ಭಧಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಹಾಗಾದ್ರೆ ಬನ್ನಿ ಇದು ಈ ಪರಿಹಾರ ಯಾವುದು ಅಂತ ನೋಡೋಣ. ತಾವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪರಿಹಾರದ ಬಗ್ಗೆ ನಾವು ನೋಡೋಣ. ನೋಡಿ ಸ್ನೇಹಿತರೆ, ಈ ಒಂದು ಸಣ್ಣ ಒಂದು ಪರಿಹಾರ ತಾವು ಯಾವುದೇ ಬೇರೆ ಪರಿಹಾರ ಮಾಡ್ಕೊಳ್ತಾ ಇರಿ, ಅದ್ರ ಜೊತೆಗೆ ಇದನ್ನ ನೀವು ದಯವಿಟ್ಟು ಮಾಡಿ. 18 ಅಥವಾ 27 ಮಂಗಳವಾರದ ದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ಒಂದು ಅಡಕೆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ 2 ಮಣ್ಣಿನ ಹಣತೆಯನ್ನ ಇಟ್ಟು ಗಾಣದಲ್ಲಿ ತೆಗೆದ ಕೊಬ್ಬರಿ ಎಣ್ಣೆಯನ್ನ ಹಾಕಿ ಪ್ರತಿ ದೀಪದಲ್ಲಿ 3 ಅಥವಾ 5 ಬತ್ತಿಯನ್ನ ಹಾಕಿ ಅಷ್ಟೂ ಸೇರಿಸಿ ಒಂದು 3 ಅಥವಾ 5 ಬತ್ತಿಯನ್ನ ಹಾಕಿ ಅದನ್ನ ಸಿಂಗಲ್ ಬತ್ತಿ ತರ ನೀವು ಮಾಡಿ ಒಂದೊಂದು ದೀಪ ಹಚ್ಚಿ ಈ ಕೆಳಗೆ ಕೊಟ್ಟಿರತಕ್ಕಂಥ ಮಂತ್ರವನ್ನ ಜಪಿಸುತ್ತಾ ಸ್ವಾಮಿಗೆ ಆರತಿ ಬೆಳಗಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಬರಬೇಕಾಗತ್ತೆ. ಆರತಿ ಬೆಳಗುವಾಗ ಈ ಕೆಳಗಡೆ ಕೊಟ್ಟಿರತಕ್ಕಂಥ ಮಂತ್ರವನ್ನ ಒಮ್ಮೆ ಮಾತ್ರ ಹೇಳಿ, ಮತ್ತೆ ನೀವು ಆರತಿ ಮಾಡಿದ ನಂತರ ಸ್ವಾಮಿ ಮುಂದೆ ಅದನ್ನ ದೇವರ ಮುಂದೆ ಇಡೋದಕ್ಕೆ ನಿಮಗೆ ಅವಕಾಶ ಇದ್ರೆ ಪುರೋಹಿತರಿಗೆ ಅಥವಾ ಅರ್ಚಕರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಅದನ್ನ ದೇವ್ರ ಮುಂದೆ ಇಟ್ರೆ ಒಳ್ಳೇದು. ಇಲ್ಲಾಂದ್ರೆ ದೇವರ ಎದುರುಗಡೆ ಕೆಲವು ದೇವಸ್ಥಾನಗಳಲ್ಲಿ ಅದಕ್ಕೆ ಅಂತಾನೆ ಒಂದು ಜಾಗ ಮಾಡಿರ್ತಾರೆ, ಆ ಜಾಗದಲ್ಲಿ ಇಟ್ರು ಬಾಧಕ ಇಲ್ಲ. ಆದ್ರೆ ಆರತಿ ಮಾಡ್ಬೇಕಾದಾಗ ಮಾತ್ರ ಸಾಧ್ಯವಾದಷ್ಟು ನೀವು ಸ್ವಲ್ಪ ಒಳಗಡೆ ಹೋಗಿ ಆರತಿ ಮಾಡಿ ಬನ್ನಿ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ನಿಮಗೆ ಅರ್ಚಕರು ತುಂಬಾನೇ ಆಪ್ತರಿದ್ರೆ ಅದನ್ನ ತಗೊಂಡು ದೇವ್ರ ಮುಂದೆ ಇಡುವಂತಹ ಪ್ರಸಂಗ ಒಂದ್ ವೇಳೆ ಒಂದು ಅವಕಾಶ ಇದ್ರೆ ದಯವಿಟ್ಟು ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಮಂತ್ರ ಹೀಗಿದೆ: ಓಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಈ ಮಂತ್ರವನ್ನ ಹೇಳಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಅದನ್ನ ಆರತಿ ಮಾಡಬೇಕು. ಮತ್ತೆ ಆರತಿ ಆದ ನಂತರ ದೇವರ ಮುಂದೆ ಕುತ್ಕೊಂಡು 18 ಬಾರಿ ಈ ಮಂತ್ರವನ್ನ ಜಪ ಮಾಡಿ ಮತ್ತೊಮ್ಮೆ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ತಮಗೆ ಇದರಲ್ಲಿ ಸಂತಾನಕ್ಕೆ ಒಂದು ದಾರಿ ಸಿಗತ್ತೆ. ಅಥವಾ ಯಾವ ಒಂದು ನೀವು ರೆಮಿಡೀಸ್ ಮಾಡ್ಕೊಂಡ್ರೆ ಅಂದ್ರೆ ಯಾವ್ದು ಚಿಕಿತ್ಸೆ ತಗೊಂಡ್ರೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲೋ ಅಥವಾ ಹೋಮಿಯೋಪತಿನಲ್ಲೋ ಆಯುರ್ವೇದಿಕ್ ಅಲ್ಲೋ ಒಂದು ಚಿಕಿತ್ಸೆ ತಗೊಂಡಾಗ ನಿಮಗೆ ನ್ಯೂನತೆಗಳು ಕುಂದುಕೊರತೆಗಳೆಲ್ಲ ನಿವಾರಣೆ ಆಗಿ ನಿಮಗೆ ಸಂತಾನಕ್ಕೆ ದಾರಿ ತಂದ್ಕೊಡುತ್ತೆ ಈ ಒಂದು ಸಣ್ಣ ಪರಿಹಾರ. ಸುಮಾರಷ್ಟು ಪರಿಹಾರಗಳಲ್ಲಿ ಇದು ಒಂದು ಸಣ್ಣದಾದಂತಹ ಒಂದು ಪರಿಹಾರ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.